ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ, ಗುರುಗಳೇ, ನಾವು ಕೆಲಸ ಮಾಡಿದ್ದು ಸರಿಯಾಗಿದ್ರೂ ಕೂಡ ಫಲಿತಾಂಶ ಸಿಗೋದಿಲ್ಲ, ಯಾತಕ್ಕೋಸ್ಕರ? ಸಾಕಷ್ಟು ಜನರ ಒಂದು ಪ್ರಶ್ನೆ. ಪಾಪ ಕೆಲಸ ಕಷ್ಟಪಟ್ಟು ಮಾಡಿರ್ತಾರೆ, ಆದರೆ ಅದಕ್ಕೆ ಫಲಿತಾಂಶ ಸಿಕ್ಕಿರಲ್ಲ, ರಿಸಲ್ಟ್ ಸಿಗಲ್ಲ. ಯಾತಕ್ಕೆ ಹೀಗಾಗುತ್ತೆ ಅಂತ ನಿಜವಾಗಲೂ ಅತ್ಯದ್ಭುತವಾದಂತಹ ಪ್ರಶ್ನೆ. ಬಹಳ ಇಷ್ಟವಾಯಿತು. ಯಾಕೆಂದರೆ ಕೆಲವೊಂದು ವಿಚಾರಗಳು ಆಳವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಆಳವಾಗಿ ಅಧ್ಯಯನ ಮಾಡಬೇಕಂದ್ರೆ ಅನುಭವಗಳು ಬೇಕಾಗುತ್ತೆ. ಆ ಅನುಭವಗಳು ಹೇಗೆ ಬರ್ತವೆ ಅಂದರೆ ಘಟನೆಗಳಿಂದ ಬರ್ತವೆ. ಆ ಘಟನೆಗಳು ಆಗಬೇಕಂದ್ರೆ ನಾವು ಹೊಸಲು ದಾಟಿ ಹೊರಗಡೆ ಕಾಲಿಡಬೇಕಾಗುತ್ತೆ. ಹೆಜ್ಜೆ ಇಡಬೇಕಂದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕು. ಹೋದಾಗ ನಮ್ಗೆ ಹಿಂಗಾಗುತ್ತೆ. ಪಾಪ ಸಾಕಷ್ಟು ಬಾರಿ ಹುಡುಗರು, ಎಲ್ಲರನ್ನೂ ನೋಡಿ, ಯಾವುದೇ ಊರುಗಳಲ್ಲಿ, ಯಾವುದೇ ನಾಡು ದೇಶಗಳನ್ನು ಪ್ರತಿಯೊಬ್ಬರು ಈ ಥರ ಇರ್ತಾರೆ. ನಾವು ಕಣ್ಣಾರೆ ನೋಡಿರ್ತೀವಿ. ತುಂಬ ಕಷ್ಟಪಡ್ತಾನೆ ಪಾಪ ಆ ವ್ಯಕ್ತಿ, ಬಟ್ ಅವನಿಗೆ ಯಶಸ್ಸೇ ಸಿಗಲ್ಲ, ಅವನಿಗೆ ಅಭಿವೃದ್ಧಿನೇ ಸಿಗಲ್ಲ. ಎಷ್ಟು ಕಷ್ಟಪಡ್ತಾನೆ, ಯಾಕೆ ಸಿಗಲ್ಲ? ಫಲಿತಾಂಶ ಯಾಕೆ ಸಿಗಲ್ಲ? ಅಟ್ಲೀಸ್ಟ್ ಕೆಲಸ ಮಾಡಿದ ತಕ್ಕಂಗೆ ಫಲಿತಾಂಶ ಸಿಗ್ಬೇಕಲ್ಲ. ಏನೋ ಒಬ್ಬ ಹುಡುಗನಿಗೆ ಒಂದು 500 ರೂಪಾಯಿ ಕೂಲಿ ಕೊಡ್ತಾರೆ. ದಿನ ಎಲ್ಲ ಬೆಳಿಗ್ಗೆ ಮಾಡಿ 500 ರೂಪಾಯಿ ಸಿಕ್ಕಿದ್ರೆ ಅವನಿಗೆ ತೃಪ್ತಿ ಆಗುತ್ತೆ. ಬಟ್ ಅವನು ಬೆಳಿಗ್ಗೆಯಿಂದ ಸಂಜೆವರೆಗೂ 6 ಗಂಟೆ 5 ಗಂಟೆಗೆ ಮುಗಿಯೋ ಕೆಲಸ 7 ಗಂಟೆಗೆ ಮುಗಿಸಿದ್ರು ಅವನಿಗೆ 500 ರೂಪಾಯಿ ಸಿಗಲಿಲ್ಲ. ಬರೀ 300 ರೂಪಾಯಿ ಸಿಕ್ತು, 200 ರೂಪಾಯಿ ಸಿಕ್ತು ಅಂದರೆ ಯಾತಕ್ಕೆ ಮಾಡ್ಬೇಕು ಅವನು? ಸೊ ನಾನು ಉದಾಹರಣೆ ಹೇಳ್ತಾ ಇರೋದು, ಇದು ಒಂದಕ್ಕೆ ಕೂಲಿ ವಿಚಾರದಲ್ಲ. ಎಷ್ಟೋ ಜನ ನಿಜವಾಗ್ಲೂ ಶ್ರಮ ಪಟ್ಟಿರ್ತಾರೆ, ಸುಮ್ಮನೆ ಎಲ್ಲ ಸತ್ಯವಾಗ್ಲೂ ಶ್ರಮ ಪಟ್ಟಿರ್ತಾರೆ, ಆದರೆ ಅವರಿಗೆ ಫಲಿತಾಂಶ ಅಷ್ಟು ಸಿಗೋದಿಲ್ಲ. ಕಾರಣ ಏನು? ಇದೆಲ್ಲವೂ ನಿಮಗೂ ಅನುಭವ ಆಗಿರುತ್ತೆ. ಯಾರ್ಯಾರು ನೋಡ್ತಾ ಇರ್ತೀರ, ನಿಮಗೂ ಕೂಡ ಅನುಭವ ಆಗಿರುತ್ತೆ. ನಾನು ಎಷ್ಟು ಕಷ್ಟಪಟ್ಟು ಮಾಡಿದೆ ಗುರುಜಿ, ಆದರೆ ಸಕ್ಸಸ್ ಆಗಲಿಲ್ಲ. ನಾನು ಆಕೆಯನ್ನು ಮದುವೆ ಆಗಬೇಕು ಅಂತೇಳಿ ಅವಳ ಹಿಂದೆ ಬಿದ್ದು ಅವಳ ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡು ಅವಳ ಪೂರ್ತಿ ಜಾತಕನ ಜಾಲಾಡಿ ಸುಮಾರು 6 ತಿಂಗಳು 1 ವರ್ಷ ಅವಳ ಹಿಂದೆ ಬಿದ್ದೆ. ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಅವಳು ನನಗೆ ಸಿಗಲೇ ಇಲ್ಲ ಗುರುಜಿ. ನಾನು ಮಾಡದೇ ಇರೋಂಥ ಬಿಸ್ನೆಸ್ ಇಲ್ಲ. ಒಂದೊಂದು ಬಿಸ್ನೆಸ್ಸಲ್ಲಿ ನೀವು ಹೇಳ್ದಂಗೆ ಎಲ್ಲ ಕಡೆ ಸ್ಟಡಿ ಮಾಡಿ 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 ಸುಮಾರು ಒಂದು 15 ಲಕ್ಷ ಇನ್ವೆಸ್ಟ್ ಮಾಡಿದೆ, ಎಲ್ಲ ಮಾಡಿದೆ, ಕಷ್ಟಪಟ್ಟು ಮಾಡಿದೆ. ಕೆಲಸ ಮಾಡಿದವರೆಲ್ಲ ಶಬಾಷ್, ಸಖತ್ತಾಗಿ ಮಾಡಿದ್ಯಾ ಅಂತಂದು. ಬಟ್ 3 ವರ್ಷದಲ್ಲಿ ಕಂಪ್ನಿ ಮುಚ್ಚಿಬಿಟ್ಟೆ. ಯಾಕೆ ಹಿಂಗಾಗೋಯ್ತು ಗುರುಜಿ? ನಾನು ಕಷ್ಟಪಟ್ಟಿರೋದಕ್ಕೆ ನನಗೆ ಕರೆಕ್ಟಾಗಿ ಸಿಕ್ಕಲಿಲ್ಲ, ಪ್ರತಿಫಲ ಸಿಗಲಿಲ್ಲ, ಫಲಿತಾಂಶ ಸಿಗಲಿಲ್ಲ. ಅದಕ್ಕೆ ಏನು ಮಾಡಬೇಕು? ಯಾತಕ್ಕೋಸ್ಕರ ಹೀಗೆ? ಸ್ನೇಹಿತರೆ, ಇದೆಲ್ಲವೂ ಏನು ಅಂತಂದರೆ, ಒಂದು ಚೆನ್ನಾಗಿ ತಿಳ್ಕೊಳ್ಳಿ. ಫಸ್ಟು ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ, ಅಥವಾ ಈ ಒಂದು ವಿಷಯ ನಿಮಗೆ ಅರ್ಥವಾಗಬೇಕಾದ್ರೆ, ಸ್ಥೂಲ ಸೂಕ್ಷ್ಮ ಅಂತ ಎರಡಿದೆ. ಸ್ಥೂಲ ಸೂಕ್ಷ್ಮ. ಸ್ಥೂಲ ಕಣ್ಣಿಗೆ ಕಾಣಿಸೋದು ಏನೇನಿದೆಯೋ ಇದೆಲ್ಲವೂ ಕೂಡ ಸ್ಥೂಲ. ನಾವು ಕಣ್ಣು ಮುಚ್ಚಿದ್ರೂ ಕೂಡ ಮುಟ್ಟಿ ಅನುಭವಿಸ್ತಿರಲ್ಲ, ಅದೆಲ್ಲವೂ ಕೂಡ ಸ್ಥೂಲ. ಸೂಕ್ಷ್ಮ ಅಂತಂದರೆ ಕಣ್ಣಿಗೆ ಕಾಣಿಸೋದಿಲ್ಲ, ಇದೆಲ್ಲವೂ ಅಗೋಚರ, ಇನ್ವಿಸಿಬಲ್. ಆದರೂ ಅದು ಅಸ್ತಿತ್ವದಲ್ಲಿದೆ, ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ. ಇದನ್ನ ನಾವು ಉದಾಹರಣೆಗೆ ಮರನ ತಗೊಳ್ಬಹುದು. ಮರ ಭೂಮಿಯ ಮೇಲಿದೆ, ಭೂಮಿಯ ಒಳಗಡೆ ರೂಟ್ ಇದೆ. ನಾವು ಬೇರನ್ನ ನೋಡೋದಕ್ಕಾಗತ್ತಾ? ಅದು ಸೂಕ್ಷ್ಮ. ನೋಡಬಹುದು, ಅದನ್ನು ಎಲ್ಲ ತೋಡಿದ್ರೆ ನೋಡಬಹುದು, ಆದರೆ ಹಾಗೆ ನೋಡೋದಕ್ಕಾಗತ್ತಾ? ಸಾಧ್ಯವಿಲ್ಲ. ಅದು ಸೂಕ್ಷ್ಮವಾಗಿದೆ. ಇಲ್ಲಿ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡವ್ರಿಗೆ ಸ್ಥೂಲ ಬಹಳ ಬಹಳ ಸುಲಭ. ಅದು ಎಷ್ಟು ಸುಲಭ ಅಂದರೆ, ನೀರು ಕುಡಿದಷ್ಟು ಸುಲಲಿತವಾಗಿ, ಬಹಳ ಸಹಜವಾಗಿ, ಸರಳವಾಗಿ ಅದನ್ನು ಕೆಲಸನ ಮುಗಿಸ್ಬಿಡ್ಬಹುದು ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡ್ರೆ. ಯಾವಾಗ ನಿಮಗೆ ಸೂಕ್ಷ್ಮಗಳು, ಫಸ್ಟ್ ಆಫ್ ಆಲ್ ಎಷ್ಟೋ ಜನಕ್ಕೆ ಸೂಕ್ಷ್ಮ ಅಂದರೆ ಏನು ಅಂತ ಕೇಳ್ತಾರೆ. ಎಷ್ಟು ವಿಚಿತ್ರ! ನಮ್ಮ ಶಾಲಾ ಕಾಲೇಜುಗಳಲ್ಲಿ ಡಿಗ್ರಿ ಓದಿ ಏನೋ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಹುಡುಗರಿಗೆ ಕೇಳಿದ್ರೆ ಹೇಳ್ಬೋದು, ಪಾಪ ಗೊತ್ತಿಲ್ಲ ಅವ್ರಿಗೆ. ಹೈಸ್ಕೂಲ್ ಆಗಿದೆ, ಕಾಲೇಜ್ ಆಗಿದೆ, ಡಿಗ್ರಿ ಆಗಿದೆ, ಸೂಕ್ಷ್ಮ ಅಂದ್ರೆ ಏನು ಅಂತ ಕೇಳ್ತಾವೆ. ಸೂಕ್ಷ್ಮ ಅಂದ್ರೆ ಗೊತ್ತಿಲ್ಲ. ಈಗಿನ ವಿದ್ಯೆ ಯಾವ ರೀತಿ ಶಿಕ್ಷಣ ಇದೆ ಅಂತಂದ್ರೆ, ಅವ್ರಿಗೆ ಮೂಲವಾಗಿ ಬೇಕಾಗಿರುವಂಥದ್ದು, ಅತ್ಯಮೂಲ್ಯವಾಗಿ ಬೇಕಾಗಿರುವಂಥ, ಅತ್ಯವಶ್ಯಕತೆವಾಗಿ ಅದನ್ನ ಬಿಟ್ಬಿಡ್ತಾರೆ. ಬೇಡದೇ ಇರೋದನ್ನೆಲ್ಲ ಸುಮ್ಮನೆ ತುಂಬ್ತಾ ಹೋಗ್ತಾರೆ ತಲೆಗೆ. ಇದು ಕಲ್ತ್ಕೋ, ಅದು ಕಲ್ತ್ಕೋ, ಇದು ಕಲ್ತ್ಕೊ. ಸೊ ನಾನೇನಾದರೂ ಗುರುಕುಲ ನಿರ್ಮಾಣ ಮಾಡಿದ್ರೆ ಖಂಡಿತವಾಗ್ಲೂ ಮೊದಲು ಅವರ ಒಂದು ಯೋಗ್ಯತೆ, ಅರ್ಹತೆಯನ್ನು ಬಲಿಷ್ಠತೆ ಮಾಡಿ
ಶಕ್ತಿ ಚೈತನ್ಯ ತುಂಬಿ ಆನಂತರ ಸೂಕ್ಷ್ಮಗಳನ್ನು ಹೇಳ್ಕೊಟ್ಟು ಅದಾದ ಮೇಲೆ ಸ್ಥೂಲವನ್ನು ಹೇಳ್ಕೊಡ್ತೀನಿ. ಅಂದರೆ ರೂಟ್ಗೆ ಹೇಗೆ ಔಷಧೋಪಚಾರವನ್ನು ಮಾಡಬೇಕು, ಆ ಮಾಡೋದ್ರಿಂದ ಮರ ಅದರ ಆಯುಷ್ ಎಷ್ಟು, ಅದರ ಆರೋಗ್ಯ ಎಷ್ಟು, ಅದರ ಐಶ್ವರ್ಯ ಎಷ್ಟು, ಅಂದರೆ ಫಲ ಎಷ್ಟರ ಮಟ್ಟಿಗೆ ಕೊಡ್ತದೆ. ಒಂದು ಮಾವಿನಹಣ್ಣು ಮರ ಒಂದು 10 ವರ್ಷ, 20 ವರ್ಷ, 30, 100 ವರ್ಷ ಬದುಕ್ತವೆ. ಒಂದು ಮಾವಿನಹಣ್ಣು ಮರ 100 ವರ್ಷ ಬದುಕುತ್ತೆ. ಆ 100 ವರ್ಷದಲ್ಲೂ ಕೂಡ ಬಹಳ ಅತ್ಯದ್ಭುತವಾಗಿ ಬೇರೆ ಮರಗಳಿಗಿಂತನೂ ಹಣ್ಣುಗಳನ್ನ 3 ಪಟ್ಟು, 5 ಪಟ್ಟು, 10 ಪಟ್ಟು ಹಣ್ಣುಗಳನ್ನ ಕೊಡ್ತದೆ. ರುಚಿಕರವಾದ ಹಣ್ಣುಗಳನ್ನ ಕೊಡ್ತದೆ, ಅಮೃತಕ್ಕೆ ಸಮ ಆ ರೀತಿ ಹಣ್ಣುಗಳನ್ನು ಕೊಡ್ತದೆ. ಯಾಕೆ ಅದೊಂದು ಮರಕ್ಕೆ ಅಷ್ಟೊಂದು ಸತ್ವ ಸಿಕ್ತು, ಬೇರೆದಕ್ಕೆ ಯಾಕೆ ಸಿಗ್ಲಿಲ್ಲ? ಯಾಕೆಂದ್ರೆ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಸೂಕ್ಷ್ಮಗಳು ಮನುಷ್ಯನಿಗೆ ಅರ್ಥ ಆಗ್ತವೆ, ಆಗ ನೀವು ಕೇಳುವಂತಹ ಪ್ರಶ್ನೆಗೆ ಉತ್ತರಗಳು ಸಿಗ್ತಾ ಹೋಗ್ತಾ ಇರ್ತದೆ. ನಿಮಗೆ ಸಿಗುತ್ತೆ, ಅಥವಾ ಈ ಒಂದು ವಿಚಾರದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸೂಕ್ಷ್ಮಗಳು ಅಂದ್ರೆ ಏನು? ಉದಾಹರಣೆಗೆ ಒಂದು ಬಿಲ್ಡಿಂಗ್, ಒಂದು ಅಪಾರ್ಟ್ಮೆಂಟ್ ಅನ್ಕೊಳ್ಳಿ. ಯಾವುದೋ ಒಂದು ಅಪಾರ್ಟ್ಮೆಂಟ್ ಅಲ್ಲದೆ ಆದರೂ ಸುಮ್ಮನೆ ಒಂದು 8-10 ಮನೆಗಳಿರೋಂತಹ ಒಂದು ಅಂಗಳ, ಅದರಲ್ಲಿ ಯಾವುದೋ ಒಂದು ಮನೆಗೆ ಬರ್ತಾರೆ. ಯಾರೇ ಬಂದರೂ ಕೂಡ ಆ 1 ವರ್ಷ ಅಲ್ಲಿ ಮನೇಲಿ ಇರೋದಿಲ್ಲ, ಖಾಲಿ ಮಾಡ್ತಾ ಹೋಗ್ತಾ ಇರ್ತಾರೆ. ಏನೋ ಆಕ್ಸಿಡೆಂಟ್ ಆದರೂ, ಯಾರೋ ತೀರೋದ್ರು, ಟ್ರಾನ್ಸ್ಫರ್ ಆಯಿತು, ಇಲ್ಲ ಏನೋ ಜಗಳ ಆಯಿತು ಓನರ್ಗೆ, ಅದಕ್ಕೋಸ್ಕರ ಖಾಲಿ ಮಾಡಿಬಿಡ್ತಾರೆ. ಬಟ್ ಕಾರಣಗಳು ಏನೇ ಇದ್ರು ಅಲ್ಲಿ ಯಾರೂ 1 ವರ್ಷ ಬದುಕ್ತಾ ಇಲ್ಲ. ರೀಸನ್ ಏನು ಅಂದರೆ ನೆಗೆಟಿವ್ ಎನರ್ಜಿ, ನೆಗೆಟಿವ್ ವೈಬ್ರೇಷನ್ ಇರೋ ಕಡೆ ಯಾವುದೇ ಮನುಷ್ಯ ಬದುಕೋದಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವರಲ್ಲಿ ನೆಗೆಟಿವ್ ಎನರ್ಜಿ ವೈಬ್ರೇಷನ್ ಹೆಚ್ಚಾಗಿರ್ತದೆ, ಅವ್ರು ಬಂದು ಬೇಕಾದ್ರೆ 1 ವರ್ಷ, 2 ವರ್ಷ, ಇಲ್ಲ 3 ವರ್ಷ ಇರಬಹುದು ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿರೋದಿಲ್ಲ, ಅವರು ಖಾಲಿ ಮಾಡಿಬಿಡ್ತಾರೆ. ಇದು ಸೂಕ್ಷ್ಮತೆಗಳು. ಅದೇ ರೀತಿ ಪಾಸಿಟಿವ್ನು ನೋಡ್ಬೋದು ನೀವು. ಯಾವುದೋ ಒಂದು ಮನೆಗೆ ಹೋಗ್ತಾರೆ, ಆ ಮನೆಗೆ ಹೋದ್ಮೇಲೆ ಕಾರ್ ತಗೊಂಡ್ಬಿಟ್ರು, ಬಿಸ್ನೆಸ್ ಕ್ಲಿಕ್ ಆಗೋಯ್ತು, ಸೈಟ್ ತಗೊಂಡ್ಬಿಟ್ರು, ಜಮೀನು ತಗೊಂಡ್ರು, ಮನೆ ತಗೊಂಡ್ರು, ವಿಲ್ಲಾ ತಗೊಂಡ್ರು, ಬಂಗ್ಲೆ ತಗೊಂಡ್ರು, ಹೊರದೇಶದಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಆ ಮನೆಗೆ ಬಂದ್ಮೇಲೆ ಬಾಡಿಗೆ ಮನೆಗೆ ಬಂದು, ಆ ಮನೆಗೆ ಬಂದವರು ಒಬ್ರು ಇಬ್ಬರಲ್ಲ, ಯಾರೇ ಆ ಮನೆಗೆ ಹೋದ್ರೂ ಅತ್ಯದ್ಭುತವಾಗಿ ಟ್ರಾನ್ಸ್ಫರ್ ಆಗ್ತಾರೆ. ಯಾಕೆ? ಆ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ರೇಷನ್ ಇರೋದ್ರಿಂದ ಅದು ಈ ರೀತಿ ಒಬ್ಬೊಬ್ಬರನ್ನ ತಳಿಸಿ ಅಂದರೆ ಪಾಸ್ ಮಾಡಿ ಮುಂದಕ್ಕೆ ಕಳಿಸ್ತಾ ಇರ್ತಾರೆ. ಅಭಿವೃದ್ಧಿ, ಸಮೃದ್ಧಿ, ಕಟ್ಟಿಟ್ಟ ಬುದ್ಧಿ ಆ ಸ್ಥಳಗಳಲ್ಲಿ. ಅದೇ ರೀತಿ ಕೆಲವೊಂದು ವ್ಯವಹಾರಗಳಲ್ಲಿ ನಿಮಗೆ ಅದರ ಬಗ್ಗೆ ಪೂರ್ಣ ಪ್ರಮಾಣದ ಪ್ರಜ್ಞೆ ಇದ್ರೂ ಕೂಡ, ಅನುಭವ ಇದ್ರೂ ಕೂಡ, ಆ ಕೆಲಸವನ್ನ ನೀವು ಕಲ್ತಿದ್ರೂ ಕೂಡ, ನೀವು ಮಾಡುವಂತಹ ಕೆಲಸ ಯಾವ ಸ್ಥಳದಲ್ಲಿ ಇಟ್ಟಿದ್ದೀರಾ ಅಂಗಡಿ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಉದಾಹರಣೆ ನನ್ನ ಅನುಭವದಲ್ಲಿ ಹೇಳ್ತೀನಿ. ಯಾರೋ ಒಬ್ಬ ಒಂದು ಈ ಫರ್ನಿಚರ್ ಅಂಗಡಿನ ಇಟ್ಟ. ಆ ಫರ್ನಿಚರ್ ಅಂಗಡಿ ಅಂದ್ರೆ ಅದಕ್ಕೆ ದೊಡ್ಡದು ಐಟಮ್ ಬೇಕಾಗುತ್ತೆ. ಗೋಡನ್ ಸುಮ್ಮನೆ ಖಾಲಿ ಜಾಗದಲ್ಲಿ ಒಂದು ಶೆಡ್ ಹಾಕೊಂಡು ಅಲ್ಲಿ ಪೆಂಡಾಲ್ ಥರ ಕಟ್ಬಿಟ್ಟು ಅಲ್ಲೆಲ್ಲ ಬಂದು ಮಾಡದ. ಅಲ್ಲಿ ಅವನಿಗೆ ಏನೂ ವ್ಯಾಪಾರ ಆಗಲಿಲ್ಲ. ಪಾಪ ಇರೋಪರ ಸೈಟು ಜಮೀನೆಲ್ಲ ಮಾರಿ ಒಂದು 30-40 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ. ಒಂದು 50 ಲಕ್ಷನೇ ಇನ್ವೆಸ್ಟ್ ಮಾಡಿದ್ದ. 1.5 ವರ್ಷ ಆಯಿತು, ಅಲ್ಲಿ ಆಗಲಿಲ್ಲ. ಸೊ ಅದಾದ್ಮೇಲೆ ಮತ್ತೆ ಇನ್ನೊಂದು ಕಡೆ ಹೋದ. ಅಲ್ಲಿ ತಕ್ಕ ಮಟ್ಟಿಗೆ ಅಷ್ಟೊಂದು ಲಾಭ ಇಲ್ಲ, ಏನೋ ಜೀವನಕ್ಕೆ ಬೇಕಾಗಿರೋಷ್ಟು ಮಾಡ್ದ. ಒಂದು 2-2.5 ವರ್ಷ ಇದ್ದ, ಅಲ್ಲಿ ಸುಮಾರಾಗಿ ನಡೀತು. ಅದಾದ್ಮೇಲೆ 3ನೇ ಕಡೆ ಹೋದ. ಆ ಶೆಡ್ನ, ಒಂದು ಫರ್ನಿಚರ್ ಶಾಪ್ನ ಮಾರೇಬಿಟ್ಟ. ಯಾಕೆಂದ್ರೆ ಸಿಕ್ಕಾಬಿಟ್ಟೆ ಲಾಸ್ ಆಗೋಯ್ತು. ಮತ್ತೆ ತಿರ್ಗಾ ಇಲ್ಲ, ನಾನು ಅದರಲ್ಲಿ ಒಳ್ಳೆ ಲಾಭ ಇದೆ, ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳಿ ಒಂದಷ್ಟು ದುಡ್ಡನ್ನು ಸೇರಿಸಿ ಬ್ಯಾಂಕಲ್ಲಿ ಲೋನ್ ತಗೊಂಡು ಮತ್ತೆ ಒಂದು ಕಡೆ ಇಟ್ಟ. ಆ ಇಡಬೇಕಾದ್ರೆ ನನ್ನ ಕಡೆ ಬಂದು ಭೇಟಿ ಮಾಡ್ದ. ಗುರುಜಿ, ಯಾರೋ ಫ್ರೆಂಡ್ ಕಡೆಯಿಂದ ಪರಿಚಯ ಆಗಿ, ಗುರುಜಿ ನೋಡಿ ಹಿಂಗಿದೆ ಅಂತ. ನಾನು ಆತನಿಗೆ ಯಾಕೆ ಹಿಂಗಾಗುತ್ತೆ ಅಂತ ಅವನ ಪೂರ್ವಾಪರಗಳನ್ನೆಲ್ಲ ತಿಳಿದು ಸೂಕ್ಷ್ಮತೆಗಳನ್ನು ಗಮನಿಸೋದು. ನಾನು ಹೆಚ್ಚಾಗಿ ಮರವನ್ನು ನೋಡೋದಿಲ್ಲ, ಅದರ ರೂಟನ್ನು ನೋಡೋದು. ಅಂದರೆ ಫ್ರೂಟ್ಸ್ ಚೆನ್ನಾಗಿರ್ಬೇಕಂದ್ರೆ ರೂಟ್ಸ್ಗೆ ಟ್ರೀಟ್ಮೆಂಟ್ ಕೊಡಬೇಕು. ಕೆಲವರೆಲ್ಲ ಹಣ್ಣಿಗೆ ಇಂಜೆಕ್ಷನ್ ಕೊಡ್ತಾರೆ, ಕೆಂಪಾಗಲಿ ರೆಡ್ ಆಗಿರಲಿ, ಹಣ್ಣು ಥರ ಕಾಣಿಸ್ಲಿ ಅಂತ. ಅದು ಆರ್ಟಿಫಿಷಿಯಲ್. ಅದು ನೀವು ಸ್ಪ್ರೇ ಎಲ್ಲ ಮಾಡಿ ಒಳ್ಳೆ ಶೈನಿಂಗ್ ಬರೋದಕ್ಕೆ ವ್ಯಾಕ್ಸ್ ಕಿಕ್ಸ್ ಎಲ್ಲ ಹಚ್ಚಿ ಅದನ್ನು ನೀವು ಏನೇ ಮಾಡಿದ್ರು ಒಳಗಡೆಯಿಂದ ಅದು ಟೊಳ್ಳೆ, ಅಂದರೆ ಅದು ಹುಳಿನೇ. ನೀವು ಆರ್ಟಿಫಿಷಿಯಲ್ ಆಗಿ ಸಕ್ಕರೆ, ಜೇನುತುಪ್ಪ ಹಾಕಿ ಇಂಜೆಕ್ಷನ್ ಕೊಟ್ಟರು ಕೂಡ ಅದು ಒರಿಜಿನಲ್ ಮಾವಿನ ಅಲ್ಲ. ಅದೇ ರೀತಿ ಆಳದಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು. ಎಷ್ಟೋ ಜನ ಮಾಡೋ ತಪ್ಪು ಏನು ಅಂತಂದ್ರೆ ಎಲೆಗೆ ನೀರು ಕುಡಿಸೋ ಪ್ರಯತ್ನ ಮಾಡ್ತಾರೆ. ಎಲೆಗೆ ನೀರು ಕುಡಿಯೋ ಕೆಪಾಸಿಟಿ ಇಲ್ಲ, ಅದು ಎಳ್ಕೊಳ್ಳಲ್ಲ. ನೀವು ಬೇರ್ಗೆ ಹಾಕಿದ್ರೆ ಆ ಬೇರು ಸ್ಟ್ರಾ ಥರ ಅಂತ ನಾವು ಎಳ್ನೀರು ಕುಡಿತಿರಲ್ಲ, ಆ ಥರ ಎಲ್ಲ ಎಳ್ಕೊಂಡ್ಬಿಡ್ತದೆ.
ಎಳ್ಕೊಂಡು ಇಡೀ ಮರಕ್ಕೆ ಸರಬರಾಜು ಮಾಡ್ತದೆ. ರಂಬೆ ಕೊಂಬೆಗಳಿಗೆ, ಎಲೆ, ಹೂವು, ಹಣ್ಣು, ಕಾಯಿ ಎಲ್ಲದಕ್ಕೂ ಕೂಡ ಸರಬರಾಜು ಮಾಡ್ತದೆ. ಅದೇ ರೀತಿ ಆತ ಬಂದ ನಂತರ ಆತನಿಗೆ ಬೇಕಾಗಿರುವಂತಹ ಕೆಲವೊಂದು ಯಂತ್ರಗಳನ್ನು ಮಾಡಿಕೊಟ್ಟು ಕೆಲವೊಂದು ಅತ್ಯಮೂಲ್ಯವಾದಂತಹ ಬ್ರಹ್ಮರಹಸ್ಯಗಳನ್ನು ತಿಳಿಸಿ ಅವನಿಗೆಲ್ಲವನ್ನ ಹೇಳಿ ಈ ರೀತಿ ಮಾಡ್ಬೇಕಪ್ಪ, ಹಿಂಗೆ ಮಾಡ್ಕೊ ಅಲ್ಲಿ ಅವನು ಸಕ್ಸಸ್ ಆದ. ಅಂದ್ರೆ ಅವನಿಗೆ ಅಲ್ಲಿ ಕೈ ಹಿಡಿತು. ಸೊ ಯಾಕೆ ಕೈ ಹಿಡಿತು? ಸೂಕ್ಷ್ಮಗಳು ನಿಮಗೆ ಏನೇ ಮಾಡಿದ್ರೆ ಅರ್ಥ ಆಗಲ್ಲ. ಯಾರು ಸೂಕ್ಷ್ಮ ವಿದ್ಯೆಗಳನ್ನ ಕಲ್ತ್ಕೊಂಡಿರ್ತಾರೆ, ವಿದ್ಯೆಗಳು, ಕಲೆಗಳನ್ನ, ಅಂಥವ್ರಿಗೆ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಅಥವಾ ವಿದ್ಯೆ ಕಲ್ತವ್ರು ಯಾರೋ ಶಿಕ್ಷಕರು, ಗುರುಗಳೇ ಆಗ್ಬೇಕು ಅಂತಿಲ್ಲ. ಸಾಮಾನ್ಯ ಜನರು ಕೂಡ ಗೋಚರವಾಗುತ್ತೆ ಕೆಲವ್ರಿಗೆ. ಅದು ಇನ್ಬಿಲ್ಟ್ ಮೆಮೊರಿ. ಒಬ್ಬೊಬ್ಬರು ವಂಶ ಪಾರಂಪರ್ಯವಾಗಿ ಆ ರೀತಿ ಮಕ್ಕಳು ಹೇಳ್ಬಿಡ್ತಾರೆ. ಒಂದು ಸಣ್ಣ ಮಗು ಹೇಳ್ಬಿಡ್ತದೆ, ಈ ಮನೆ ಬೇಡ ಮಮ್ಮಿ, ನನಗೆ ಬೇಡ. ಸಣ್ಣ ಮಗು, ನಾನು ಕಣ್ಣಾರೆ ನೋಡಿದೆ, 11 ವರ್ಷದ ಮಗು. ಬೇಡ, ಚೆನ್ನಾಗಿಲ್ಲ ಈ ಮನೆ, ಕುತ್ಗಳ ಸುಮ್ಮನೆ, ದೊಡ್ಡವ್ರ ಮಧ್ಯೆ ನೀನ್ ಯಾಕೆ ಬಾಯಿ ಹಾಕ್ತೀಯ ಅಂತ ಅಂದ್ಬಿಟ್ಟು ಆ ಮಗುನ ಬಾಯಿ ಮುಚ್ಚಿಸ್ಬಿಟ್ಟು ಹೋದ್ರು. ಆ ಮಗು ಇನ್ನೂ ಆಟ ಆಡೋ, ಗೋಲಿ ಆಡೋ ವಯಸ್ಸು, 11 ವರ್ಷ. ಸೊ ಹೋದ್ರು. ಒಂದು 2-3 ವರ್ಷ ಎಲ್ಲ ಬರ್ಬಾದಾದ್ರು. ಆಮೇಲೆ ಮನೆ ಖಾಲಿ ಮಾಡಿದ್ರು. ನಾನು ಹೇಳ್ದೆ ಬರಬೇಡಿ, ಚೆನ್ನಾಗಿಲ್ಲ ಅಂತ. ಆದ್ರೆ ಮಗುಗೆ ನಿಜವಾಗ್ಲೂ ಕಾನ್ಶಿಯಸ್ನೆಸ್ ಇಲ್ಲ. ಆದ್ರೆ ಏನೋ ಅದಕ್ಕೆ ಗೋಚರವಾಗ್ತಾ ಇದೆ, ಬೇಡ 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 ಅಂತ ಹೇಳ್ತಾ ಇದ್ರು. ಇವ್ರು ಕೇಳ್ತಾ ಇಲ್ಲ. ಹೋದ್ರು, ಎಲ್ಲ ಲಾಸ್ ಮಾಡ್ಕೊಂಡು ಈಗ ಬೇರೆ ಮನೆಗೆ ಹೋದ್ರು. ಈ ಮನೆ ಹೆಂಗೈತೆ ಮಗು? ಅವಾಗ ಕೇಳೋದು, ಎಲ್ಲ ಲಾಸ್ ಆದ್ಮೇಲೆ. ಈ ಮನೆ ಚೆನ್ನಾಗೈತೆ ಅಂತ ಅಂದ್ಬಿಟ್ರೆ ಅವನು ನಿಜವಾಗ್ಲೂ ಆ ಮನೇಲಿ ಉದ್ಧಾರ ಆಗ್ತಾರೆ. ಸೊ ಅಂದ್ರೆ ಕೆಲವ್ರಿಗೆ ಮಾತ್ರ, ಎಲ್ಲಾ ಮಕ್ಳಿಗೂ ನೀವು ಕುಂತ್ಕೊಂಡು ಆಮೇಲೆ ಇದನ್ನ ಹೇಳಿದ್ರು, ಗುರುಜಿ ಕೇಳೋಣ ಇರಪ್ಪ, ನನ್ನ ಮಗುಗೂ ನನ್ನ ಮಗಳಿಗೂ ಆ ಥರ ಕೇಳಿದ್ರು. ಒಬ್ಬೊಬ್ರಿಗೆ ಆ ಡಿವೈನ್ ಪವರ್ ಅನ್ನೋದು ಇದ್ಬಿಡುತ್ತೆ. ಅಂದ್ರೆ ಇನ್ಬಿಲ್ಟ್ ಹುಟ್ಟತಾನೆ ಬಂದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಆ ರೀತಿ ಮಾಡ್ತಾರೆ. ಇನ್ನು ಅದನ್ನ ಇನ್ಬಿಲ್ಟ್ ಮೆಮೊರಿ ಇಲ್ಲ ಅಂದ್ರೆ ಯಾರಾದರೂ ಶಾಸ್ತ್ರಜ್ಞರು, ಜೀವನ ಶಾಸ್ತ್ರಜ್ಞರು, ಸೂಕ್ಷ್ಮ ಸ್ಥೂಲ ವಿದ್ಯೆಗಳನ್ನ ಅರ್ಥಂತವ್ರು ಅವ್ರ ಬಳಿ ಕೇಳಿದ್ರೆ ನೀವು ಅವ್ರಿಗೆ ಅದನ್ನ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಏನನ್ನ ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು. ನನ್ನ ಬಳಿ ಯಾರೇ ಬಂದರೂ ಕೂಡ ಅವ್ರನ್ನ ಪೂರ್ವಾಪರಗಳನ್ನು ತಿಳಿದೇನೆ ನಾನು ಯಾವುದೇ ರೀತಿ ಪರಿಹಾರಗಳನ್ನು ಕೊಡೋದಿಲ್ಲ. ಸಾಕಷ್ಟು ಜನ ಕಾಲ್ ಮಾಡಿ, ಗುರುಜಿ ನನಗೆ ಈ ಥರ ಸಮಸ್ಯೆ ಇದೆ, ಪರಿಹಾರ ಹೇಳಿ. ನಿನ್ನ ಬಗ್ಗೆ ನಾನು ಏನೂ ತಿಳ್ಕೊಳ್ದೇನೆ ಪರಿಹಾರ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಸಮಾಧಾನಕ್ಕೆ 1-2 ಮಾತಾಡಿ, ಚೆನ್ನಾಗಿರ್ತೀಯಪ್ಪ, ಒಳ್ಳೇದಾಗ್ಲಿ ಕಣಯ್ಯ, ದೇವ್ರು ಒಳ್ಳೇದು ಮಾಡಲಿ, ಗಂಡ ಹೆಂಡತಿ ಮಕ್ಕಳೆಲ್ಲ, ಸುಮ್ಮನೆ ಅವನು ಹೇಳ್ತಾವನು. ಅದಕ್ಕೋಸ್ಕರ ಅದು ನಿಜವಾಗ್ಲೂ ನಡಿಬೋದು, ನಡಿದೇನೆ ಇರಬಹುದು. ಸಮಾಧಾನಕ್ಕೆ 1-2 ಮಾತು, ಆಯ್ತು ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಅಷ್ಟೇ. ಸೊ ಸಮಸ್ಯೆಗೆ ಪರಿಹಾರ ಬೇಕು ಅನ್ನೋನು ಫೋನಲ್ಲೇ ಕುಂತ್ಕೊಂಡು ಅವನು ಏನೋ ದೊಡ್ಡ ಸಮಸ್ಯೆ, ಬೃಹದಾಕಾರವಾಗಿರುವಂಥ ಸಮಸ್ಯೆ ಫೋನಲ್ಲಿ ಪರಿಹಾರ ಹೇಳಿ. ಸಾಕಷ್ಟು ಜನ ಫೋನ್ ಮಾಡೋದು ಇದೇ ಕಥೆನೆ. ಫೋನ್ ಮಾಡ್ಬಿಟ್ಟು ಪರಿಹಾರ ಹೇಳಿ. ಕೆಲವರು ಎಂಥ ಹೇಡಿಗಳು, ಅವ್ರು ಎಂಥ ಶತಮೂರ್ಖರು ಅಂತಂದ್ರೆ, ಅವ್ರ ಪರಿಚಯ ಹೆಸರು ಹೇಳಲ್ಲಂತೆ, ಅವನ ಸಮಸ್ಯೆಗೆ ಪರಿಹಾರ ಕೊಡ್ಬೇಕಂತೆ. ಹೆಸರು ಯಾಕೆ ಕೇಳಬೇಕು? ಹೆಸರು ಕಟ್ಕೊಂಡು ಏನು ಮಾಡ್ತೀರಾ? ಮೊದಲು ನನಗೆ ಪರಿಹಾರ ಕೊಡಿ, ಪರಿಹಾರ ಕೊಟ್ಟ ಮೇಲೆ ಹೆಸರು ಹೇಳ್ತೀನಿ ಅಂತ. ಅಂದ್ರೆ ಇವನಿಗೆ ಹೆಸರು ಹೇಳೋದಕ್ಕೆ ಯೋಗ್ಯತೆ ಇಲ್ದವನಿಗೆ ಪರಿಹಾರ ಕೊಟ್ಟು ಆಮೇಲೆ ಇವನು ಹೆಸರು ಹೇಳ್ತಾನಂತೆ. ಹೆಸರು ಕಟ್ಕೊಂಡು ಏನ್ ಮಾಡ್ಬೇಕು ಅಂತ. ನೀನ್ ಪರಿಹಾರ ಕಟ್ಕೊಂಡು ಏನಾಗಬೇಕು? ನನಗೆ ಅವಶ್ಯಕತೆ ಇದೆ ಪರಿಹಾರ, ನನಗೆ ಹೆಸರು ಅವಶ್ಯಕತೆ ಇದೆ, ಹೆಸರು ಹೇಳು, ಪರಿಹಾರ ಹೇಳ್ತೀನಿ. ನೀವು ಪರಿಹಾರ ಕೊಡಿ, ಹೆಸರು ಹೇಳ್ತೀನಿ. ಎಂತ ಹುಚ್ಚರು ಸಮಾಜದಲ್ಲಿ ಬದುಕ್ತಾರೆ ಅಂತಂದ್ರೆ, ತಿಕ್ಕಲ್ ತರ. ಇವರೆಲ್ಲ ಹುಚ್ಚಾಸ್ಪತ್ರೆಯಲ್ಲಿ ಇರೋ ಬದಲು ಯಾಕೆ ಇಲ್ಲಿ ಬಂದವ್ರೆ ಅಂತ ಗೊತ್ತಾಗಲ್ಲ. ಕೆಲವರು ಎಷ್ಟು ಆ ಕಂತ್ರಿ ಮನಸ್ಥಿತಿ ಉಳ್ಳವ್ರು ಇದ್ದಾರೆ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲ ನನಗೆ ತಿಳಿದಂಗೆ ಎಲ್ಲ ಭ್ರಮೆಯಲ್ಲೇ ಬದುಕ್ತಾ ಇದ್ದಾರೆ. ಆ ಭ್ರಮೆಯನ್ನು ಬಿಟ್ಟು ಹೊರಗಡೆ ಬರೋದಕ್ಕೆ ಅವ್ರಿಗೆ ಸಾಧ್ಯವೇ ಆಗ್ತಾ ಇಲ್ಲ ಪಾಪ. ಆ ಭ್ರಮೆಯಲ್ಲೇ ಬದುಕ್ತಾರೆ. ಏನೋ ಓಂ ಚೂಮ್ ಬ್ರೀಮ್ ಅಂದಿದ ತಕ್ಷಣನೇ, ಈ ಕುಚೇಲ ಅವಲಕ್ಕಿ ತಿಂದ ತಕ್ಷಣ ಕೃಷ್ಣ ಪರಮಾತ್ಮ ಅವನ ಮನೆ ಎಲ್ಲ ಅರಮನೆ ಆಗ್ಬಿಟ್ಟಿತ್ತು. ಚಿನ್ನ ಆಭರಣಗಳು, ವಜ್ರ ವೈಡೂರಗಳೆಲ್ಲ ಬಂದ್ಬಿಟ್ಟಿತ್ತು ಅವನ ಮನೆಗೆ ಹೋಗೋಷ್ಟರಲ್ಲಿ. ಆ ರೀತಿ ಆಗ್ಬಿಡುತ್ತೆ ಅಂತ ತಿಳ್ಕೊಳ್ತಾರೆ. ಅದು ಕೇವಲ ಕಥೆಗಳಲ್ಲಿ ಮಾತ್ರ ಸಾಧ್ಯ ಹೊರತು ನೈಜವಾಗಿ ಅದೆಲ್ಲ ಏನೂ ನಡೆಯೋದಿಲ್ಲ. ಆದ್ರೆ ಈಗಲೂ ಆ ಒಂದು ಕಲ್ಪನೆಯಲ್ಲೇ ಇದ್ದಾರೆ. ಅದೇ ವಾಸ್ತವತೆ ಅಂತ ತಿಳ್ಕೊಂಡು ಬದುಕುವಂಥವ್ರು, ಭ್ರಮೆಯಲ್ಲಿ ಬದುಕುವಂಥವ್ರು, ಊಹೆಯಲ್ಲಿ ಬದುಕುವಂಥವ್ರು ಸಾಕಷ್ಟು ಜನ, 100ಕ್ಕೆ 80 ಜನ, 70-80 ಜನ ಇದೇ ರೀತಿ ಬದುಕ್ತಾವ್ರೆ. ಜನರಲ್ ಆಗಿ ಥಿಂಕ್ ಮಾಡಿ, ನೀವು ಏನೋ ಒಂದು ಸಮಸ್ಯೆಯಲ್ಲಿ ನಿಮ್ಮನ್ನ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ, ಫೋನ್ ಮಾಡಿ ಸಮಸ್ಯೆಗೆ ಪರಿಹಾರ ಹೇಳಿ ಅಂತಂದ್ರೆ, ನಾನು ಯಾಕೆ ಹೇಳಬೇಕು ಪರಿಹಾರನ? ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ದಿರಾ ನಾನು ಹೆಂಗ್ ಪರಿಹಾರ ಹೇಳೋದು? ಆ ಸಮಸ್ಯೆ ಏನು ಅಂತ ಹೇಳಿ ಅಂತ ಅಂದ್ರೆ ಸಾಕು, ಗಂಟೆಗಟ್ಟಲೆ ಹೇಳ್ಬಿಡ್ತಾರೆ. ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ
2 ಗಂಟೆ ಆದ್ರೂ ಬಿಡಲ್ಲ, ಸಮಸ್ಯೆಗಳನ್ನು ಹೇಳ್ತಾನೆ ಇರ್ತಾರೆ. ಸಮಸ್ಯೆಗಳನ್ನ ಅಷ್ಟೆಲ್ಲ ಹೇಳಿ ಪರಿಹಾರ ನಾನು ಯಾವಾಗ ಹೇಳಲಿ? ನನಗೆ ಈ ತರ ಸಮಸ್ಯೆ ಇದೆ, ಇದು ಯಾವಾಗ ಪರಿಹಾರ ಆಗುತ್ತೆ ಅದನ್ನ ಬೇರೆ ಕೇಳ್ತಾರೆ. ಅದಕ್ಕೆ ಡೆಡ್ ಹ್ಯಾಂಡ್ ಅಗ್ರಿಮೆಂಟ್ ಬೇರೆ ಮಾಡ್ಕೊಡ್ಬೇಕು. ಈ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುತ್ತೆ, ಆ ಸಮಸ್ಯೆನೇ ಇನ್ನೂ ಅದರದ್ದು ಡೆಪ್ತೆ ತಿಳ್ಕೊಂಡಿಲ್ಲ, ಆದ್ರೂ ಅದಕ್ಕೆ ಅವನು ಔಟ್ಪುಟ್ ರಿಸಲ್ಟ್ ಕೇಳ್ತಾವನು, ಯಾವಾಗ ಸಿಗ್ತದ ಪರಿಹಾರ ಇದನ್ನ ಅಂತ. ಹೇಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯ? ಒಬ್ಬ ಲಾಯರ್ಗೆ ಫೋನ್ ಮಾಡ್ಬಿಟ್ಟು, ನೀವು ಲಾಯರ್ ಸಾಹೇಬ್ರೆ, ಸೊ ನಮ್ಗೆ ಈ ತರ ಸಮಸ್ಯೆ ಇದೆ, ಅದು ಎಷ್ಟು ದಿವಸದಲ್ಲಿ ಕೇಸ್ ಸಾಲ್ವ್ ಆಗುತ್ತೆ? ಆ ಸಮಸ್ಯೆ ಏನು ಅಂತಾನೆ ಹೇಳಿಲ್ಲ, ಸಬ್ಜೆಕ್ಟ್ ಹೇಳೋನಷ್ಟೇ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಇದಕ್ಕೆ ಕೇಸ್ ಎಷ್ಟು ದಿವಸದಲ್ಲಿ ಮುಗಿಯುತ್ತೆ ಅಂದ್ರೆ ಲಾಯರ್ ಏನ್ ಹೇಳ್ತಾನೆ? ಡಾಕ್ಟರ್ಗೆ ಫೋನ್ ಮಾಡಿ, ಡಾಕ್ಟ್ರೇ ನನಗೆ ಈ ತರ ಏನೋ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು, ಸೊ ದಯಮಾಡಿ ನನಗೆ ಎಷ್ಟು ದಿವಸದಲ್ಲಿ ಇದು ಬ್ಲಡ್ ಕ್ಯಾನ್ಸರ್ ವಾಸಿ ಆಗುತ್ತೆ? ಇನ್ನೂ ಡಾಕ್ಟರ್ ಶಾಪ್ ಹೋಗಿಲ್ಲ, ಅವನು ಇವನ್ ಫೈಲ್ ಸ್ಟಡಿ ಮಾಡಿಲ್ಲ, ಇವನ್ ಬಗ್ಗೆ ಏನು ನಯಾ ಪೈಸು ಗೊತ್ತಿಲ್ಲ. ನನಗೆ ಬ್ಲಡ್ ಕ್ಯಾನ್ಸರ್ ಯಾವಾಗ ವಾಸಿ ಆಗುತ್ತೆ, ಎಷ್ಟು ವರ್ಷದಲ್ಲಿ ವಾಸಿ ಆಗುತ್ತೆ, ಎಷ್ಟು ದಿವಸ ಬೇಕು ಅಂತ ಕೇಳಿದ್ರೆ ಡಾಕ್ಟರ್ ಏನ್ ಹೇಳ್ತಾರೆ? ಸೊ ಯಾವುದೇ ವಿಚಾರವನ್ನ ನಾವು ತಿಳ್ಕೊಳ್ಬೇಕಾದ್ರೆ ಅದರ ಒಂದೊಂದು ಹಂತಗಳಿರ್ತವೆ. ಒಂದು 10ರಿಂದ 12 ಅಂತ ತಿಳ್ಕೊಳ್ಳಿ. ಇನ್ನು ಬೇಜಾನಿದೆ, ಅದೆಲ್ಲ ನಿಮ್ ತಲೆಗೆ ಹೋಗಲ್ಲ, ಡೈಜೆಸ್ಟ್ ಆಗಲ್ಲ. ಆಮೇಲೆ ಒಂದು 10ರಿಂದ 12 ಹಂತಗಳು. ಆ 12 ಹಂತಗಳನ್ನ ತಲುಪಬೇಕಾದ್ರೆ ಒಂದೊಂದೇ ಹಂತಗಳನ್ನ ಮುಗಿಸಿ ಹೋಗ್ಬೇಕು. ಸೊ ಮೊದಲನೇ ಹಂತ, ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡೋದು, ನಿಮ್ಮ ಸಮಸ್ಯೆಗಳನ್ನ ತಿಳ್ಕೊಂಡು, ನಿಮ್ಮ ಪೂರ್ವಾಪರಗಳು, ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ, ವಾತಾವರಣ ಎಲ್ಲ ಹೇಗಿದೆ ಅಂತ ತಿಳ್ಕೊಂಡು ಆ ನಂತರ ಅದಕ್ಕೆ ಪರಿಹಾರ ಕೊಡೋದಕ್ಕೆ ಬಯಸ್ತೀನಿ. ಎಲ್ಲರಿಗೂ ಒಂದೇ ರೀತಿ ಪರಿಹಾರ ಇಲ್ಲ, ಪರಿಹಾರ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಒಬ್ಬೊಬ್ಬರದು ಜೀವನದ ಸ್ಥಿತಿಗತಿ ಬೇರೆ ಬೇರೆ ಇದೆ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ವಾತಾವರಣ, ಬೇರೆ ಬೇರೆ ವೃತ್ತಿ, ಇದೆಲ್ಲವೂ ಆಧಾರವಾಗಿಟ್ಟುಕೊಂಡು ಅದರ ಮೇಲೆ ಪರಿಹಾರ ಕೊಡಬೇಕು ಹೊರತು ಎಲ್ಲರಿಗೂ ಒಂದೇ ಪರಿಹಾರ. ತಗಳೆಯ ತಲೆನೋವ, ನೀನು ಇದೆ ತಿನ್ನು, ತಗೋ ನೀನು ಇದೆ ತಿನ್ನು, ನೀನು ಇದೆ ತಿನ್ನು, ನೀನು ಇದೆ, ಆ ಥರ ಮೆಡಿಕಲ್ ಅಲ್ಲಿ ಕೊಟ್ಟಂಗೆ ಮೆಡಿಸನ್ ಥರ ಅಲ್ಲ ಇದು ಪರಿಹಾರಗಳು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪರಿಹಾರಗಳು. ಅದು ಮೂಲವಾಗಿ ನಾನು ಪರಿಹಾರ ಕೊಡುವಂತಹ ರೀತಿ ಕರ್ಮ ಸಿದ್ಧಾಂತದ ಅನುಗುಣವಾಗಿ, ಕರ್ಮ ಸಿದ್ಧಾಂತಕ್ಕೆ ಹೆಚ್ಚಾಗಿ ಮಾನ್ಯತೆ, ಆದ್ಯತೆಯನ್ನು ಕೊಡ್ತೀನಿ. ಆದ್ರಿಂದ ಅದರ ಪರವಾಗಿ ಯಾವ ರೀತಿ ನಿಮಗೆ ಪರಿಹಾರ ಕೊಡಬೇಕು, ಸೊ ಅದನ್ನ ಎಲ್ಲವನ್ನ ನಿಮ್ಗೆ ಹೇಳ್ತೀನಿ. ಸತ್ಯ ಬಿಟ್ಟರು ಪಥ್ಯ ಬಿಡಬೇಡ ಅಂತ, ಆ ರೀತಿ ಕೆಲವೊಂದೆಲ್ಲ ಪಥ್ಯಗಳಿರ್ತವೆ. ಅದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ. ಆ ಸಮಸ್ಯೆಯ ಗಾತ್ರ ಎಷ್ಟಿರುತ್ತೋ ಅದಕ್ಕೆ ಪರಿಹಾರನೂ ಕೂಡ ಅಷ್ಟೇ ಗಾತ್ರದಲ್ಲಿ ಇರಬೇಕು. ಈಗ ಬೆಂಕಿ ಎಷ್ಟು ಹತ್ಕೊಂಡಿರುತ್ತೋ ಅದನ್ನ ನಾವು ಉಫ್ ಅಂದಿದ ತಕ್ಷಣ ಆರೋಗಲ್ಲ. ಅದು ಒಂದು ದೊಡ್ಡ ಮರದ ಕೊಂಬೆ ಬೆಂಕಿ ಹತ್ಕೊಂಡು ಉಫ್ ಅಂದ್ರೆ ಎಲ್ಲ ಆರ್ತದೆ, ಅದಕ್ಕೆ ಡ್ರಮ್ ನೀರು ಬೇಕು. ಇಡೀ ಮರಕ್ಕೆ ಬೆಂಕಿ ಹತ್ಕೊಂಡ್ಬಿಟ್ಟೈತೆ, ಒಂದು ದೊಡ್ಡ ಮರಕ್ಕೆ ಡ್ರಮ್ ನೀರು ಸಾಲಲ್ಲ, ಫೈರ್ ಇಂಜಿನ್ ಕರೆಸ್ಬೇಕು. ಆ ರೀತಿ ಸಮಸ್ಯೆಗಳು ಎಷ್ಟು ಗಾತ್ರದಲ್ಲಿರುತ್ತೋ ಪರಿಹಾರಗಳು ಅದಕ್ಕಿಂತ ಹೆಚ್ಚಾಗಿರ್ಬೇಕು, ಅವಾಗ ಮಾತ್ರ ಪರಿಹಾರ ಸಿಗುತ್ತೆ. ಹಾಗಿರ್ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ನನಗೆ ಪರಿಹಾರ ಹೇಳಿ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಅದು ಎಂಥದ್ದೇ ಇರಲಿ ಅದಕ್ಕೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ, ಸಮೃದ್ಧಿಗಾಗಿ, ಯಶಸ್ಸು, ಕೀರ್ತಿಗಾಗಿ, ಗುರಿ ಸಾಧನೆಗಾಗಿ ಭವಿಷ್ಯದಲ್ಲಿ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ಪ್ರಶ್ನೆಗಳನ್ನು ಕೂಡ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಬಹುದು. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.